ಜನರಲ್ಲಿ ಇತ್ತೀಚೆಗೆ ಆರೋಗ್ಯದ ಬಗ್ಗೆ ಕಾಳಜಿ ಎಷ್ಟು ಜಾಸ್ತಿಯಾಗಿದೆಯೋ ಫಿಟ್ನೆಸ್ ಟೆಕ್ನಿಕ್ಗಳಲ್ಲಿ ಸದಾ ಹೊಸತನ ಬಯಸುವವರ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ. ಅದಕ್ಕಾಗಿ ಏರೋಬಿಕ್ಸ್ನಲ್ಲಿ ಬಂದಿರೋ ಹೊಸ ವಿನ್ಯಾಸ ತೋರಿಸೋದೇ ಇಂದಿನ ಫಿಟ್ ಅಂಡ್ ಫೈನ್ ವಿಶೇಷ. ನಾನು ಸೌಮ್ಯ. ಲೌಡ್ ಮ್ಯೂಸಿಕ್ಗೆ ಏನಾದ್ರೂ ಪ್ರಾಪ್ ಹಿಡಿದು ವ್ಯಾಯಾಮ ಮಾಡೋ ಏರೋಬಿಕ್ಸ್ ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಸೈಕಲ್ನಲ್ಲಿ ಹಾರುತ್ತಾ ಕುಣಿಯುತ್ತಾ ಮಾಡಿದಂತಿರೋ ಏರೋಬಿಕ್ಸ್ ನೋಡಿದ್ದೀರಾ? ಅದೇ ಸ್ವಿನ್ ಏರೋಬಿಕ್ಸ್. ಅದರ ಝಲಕ್ ಇಲ್ಲಿದೆ. ನೋಡೋದಕ್ಕೆ ಸೈಕಲ್, ಹಾಗಂತ ಮುಂದೆ ಹೋಗಲ್ಲ. ಅದರಲ್ಲಿ ಕುಳಿತು ಪೆಡಲ್ ಮಾಡ್ತಾನೆ ವ್ಯಾಯಾಮ ಮಾಡೋ ಈ ಪರಿಯೇ ಸ್ಪಿನ್ ಏರೋಬಿಕ್ಸ್. ವ್ಯಾಯಾಮದಲ್ಲಿ ಹೊಸತನವನ್ನ ನೀಡೋ ಸ್ಪಿನ್ ಏರೋಬಿಕ್ಸ್ ಮಾಡೋರಿಗೆ ಬೆವರು ಇಳಿಸುತ್ತೆ. ಆದ್ರೆ ನಾನ್ ಸ್ಟಾಪ್ ಏರೋಬಿಕ್ಸ್ ಪ್ರಯೋಗ, ಹಾರಿ ಹಾರಿ ಕುಣಿದಂತಿರುವ ಎಕ್ಸರ್ಸೈಸ್. ಸ್ಪಿನ್ ಏರೋಬಿಕ್ಸ್ ನ ಸ್ಪೆಷಾಲಿಟಿಯೇ ಅಂತದ್ದು. ನೋಡ್ತಿದ್ರೆ ಸಾಕು, ಎಂತವರನ್ನು ಅಭ್ಯಸಿಸಲು ಉತ್ತೇಜಿಸುತ್ತೆ. ಇದು ನಾರ್ಮಲ್ ನಾವು ಏನು ಮಾಡ್ತೀವಿ ದಿನ ಎಕ್ಸಸೈಸ್, ಸ್ವಿಮ್ಮಿಂಗು, ಜಾಗಿಂಗು, ಏರೋಬಿಕ್ಸ್, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದ್ಯಾಟ್. ಇಲ್ಲಿ 1 hour ನಾವು ಕೆಲಸ ಮಾಡ್ತೀವಿ. ಓನ್ಲಿ ಆನ್ ಪೀಪಲ್ ಥಿಂಕ್ ದ್ಯಾಟ್ ಇಟ್ಸ್ ಓನ್ಲಿ ಲೋವರ್ ಪಾರ್ಟ್ ಆಫ್ ಇಟ್ಸ್ ಕಾಲ್ಡ್ ಫಾರ್ ಹೋಲ್ ಬಾಡಿ ವರ್ಕೌಟ್. 1 ಗಂಟೆ ನಾವು ವಿತ್ ದ ಮ್ಯೂಸಿಕ್, ಯು ನೀಡ್ ಲಾಟ್ಸ್ ಆಫ್ ಎನರ್ಜಿ ಟು ಡೂ ದಿಸ್. ಇಲ್ಲೇನಾಗುತ್ತೆ, ಸ್ಪಿನ್ನಿಂಗ್ ಅಲ್ಲಿ ತುಂಬ ವಿನ್ಯಾಸಗಳಿರುತ್ತೆ, ಎಷ್ಟೊಂದು ವೇರಿಯೇಷನ್ಸ್ ಇರುತ್ತೆ. ಅಲಾಂಗ್ ವಿತ್ ದ ಮ್ಯೂಸಿಕ್ಸ್ ಅಂಡ್ ಲೈಟ್ಸ್, ಅಂಡ್ ಇಟ್ಸ್ ಅ ಗ್ರೂಪ್ ಆಕ್ಟಿವಿಟಿ, ಗ್ರೂಪ್ ವರ್ಕೌಟ್. ಎಲ್ಲರ ಜೊತೆ ಮಾಡುವಾಗ ಒಂದು ಜೋಶು ಬರುತ್ತೆ. ಸ್ಪಿನ್ ಏರೋಬಿಕ್ಸ್ ನ ಅಭ್ಯಸಿಸಿದ್ರೆ ಬಲ ಬರುತ್ತೆ. ಆದ್ರೆ ಅಭ್ಯಾಸ ಮಾಡ್ಲಿಕ್ಕೆ ಕೂಡ ಶಕ್ತಿ ಬೇಕೇ ಬೇಕು, ಅಲ್ಲದೆ ಮನಸ್ಸು ಬೇಕು. 16 ವರ್ಷದಿಂದ ಹಿಡಿದು 60 ವರ್ಷದವರೆಗಿನವರು ಸ್ಪಿನ್ ಏರೋಬಿಕ್ಸ್ ಮಾಡ್ತಾರೆ. I've been doing aerobics. His aerobics is fantastic. You know, it's a really high workout. You feel really nice. As far as I'm concerned, it's my stress buster. It's part of my day. You know, my day is incomplete without it. And as for spin, it's about, I think, another 3 or 4 years now. So it's a wonderful workout, builds up your stamina, makes you feel really good. ಸ್ಪಿನ್ ಏರೋಬಿಕ್ಸ್ ಅಂದ್ರೆ ಅಷ್ಟು ಸುಲಭ ಅಲ್ಲ, ಆದ್ರೆ ತೂಕವನ್ನ ಸುಲಭವಾಗಿ ಇಳಿಸಬಹುದು. 1 ತಾಸು ಅಭ್ಯಸಿಸಿದ್ರೆ 800 ರಿಂದ 1000 ಕ್ಯಾಲೋರಿ ಬರ್ನ್ ಮಾಡಬಹುದು ಎನ್ನೋ ಕ್ವಾಲಿಟಿ ಸ್ಪಿನ್ ಏರೋಬಿಕ್ಸ್ ನಡೆ ಜನರನ್ನ ಸೆಳೆಯುತ್ತೆ. ಇದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ, ಎಷ್ಟು ಈಸಿ ಅಲ್ಲ. ತುಂಬ ಸ್ಟ್ರೆಂತ್ ಬೇಕು, ಸ್ಟ್ಯಾಮಿನಾ ಬೇಕು. ಇದರಲ್ಲಿ ಮ್ಯೂಸಿಕ್ ಸಿಂಕ್ ಮಾಡಿ ಸ್ಪಿನ್ನಿಂಗ್, ಬೈಸೈಕಲ್ ನಾವೆಲ್ಲ ಹೊಡಿತೀವಿ ಸಿನ್ಸ್ ಚೈಲ್ಡ್ಹುಡ್. ಬಟ್ ಇವಾಗ ಇದರಲ್ಲಿ ಬಂದು ಡೂಯಿಂಗ್ ಅಟ್ ಸಚ್ ಎ ಎಕ್ಸ್ಟ್ರೀಮ್ ಪೇಸ್, ಆಮೇಲೆ ಮ್ಯೂಸಿಕ್ ಜೊತೆ ಸ್ಟನ್ಸ್ ಮಾಡೋದು, ಯುನೋ ಸ್ಟ್ರೆಚಸ್ ಮಾಡೋದು, ಅವೆಲ್ಲ ತುಂಬ ಪವರು, ಸ್ಟ್ರೆಂತ್ ಬೇಕು, ಅದಕ್ಕೆ ಸ್ಟ್ಯಾಮಿನಾ ಬೇಕು ಅದಕ್ಕೆ. ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಮಂಡಿ ನೋವು, ಕಾಲಿನ ಸಮಸ್ಯೆ ಇರುವಂತವರು ಬಿಟ್ಟು ಉಳಿದವರೆಲ್ಲರೂ ಸ್ಪಿನ್ ಏರೋಬಿಕ್ಸ್ ಪ್ರಾಕ್ಟೀಸ್ ಮಾಡಬಹುದು. ಸ್ವಿನ್ ಏರೋಬಿಕ್ಸ್ಗಿಂತ ಸ್ವಲ್ಪ ಜಾಸ್ತಿನೇ ಕಷ್ಟ. ಆದ್ರೆ ತರಬೇತಿ ಪಡೆಯೋರಿಗೆ ಬಹಳ ಇಷ್ಟವಾಗೋ ಇನ್ನೊಂದು ಏರೋಬಿಕ್ಸ್ ವಿನ್ಯಾಸವೆಂದ್ರೆ ಆಕ್ರೋಬ್ಯಾಟಿಕ್ ಏರೋಬಿಕ್ಸ್. ಸೈಕಲ್ ಮೇಲೆ ಸರ್ಕಸ್ ಮಾಡಿದಂತಿರೋ ಈ ವಿನ್ಯಾಸವನ್ನ ನೀವು ನೋಡಿ ಆನಂದಿಸಿ. ಏರೋಬಿಕ್ಸ್ಗಿಂತ ಹೆಚ್ಚು ಮಸ್ತಿ, ಆದ್ರೆ ಜಾಸ್ತಿ ಸರ್ಕಸ್ ಕೂಡ ಮಾಡಬೇಕಾದದ್ದೇ ಆಕ್ರೋಬ್ಯಾಟಿಕ್ ಏರೋಬಿಕ್ಸ್. ಇದನ್ನು ಕೂಡ ಇದೇ ಸೈಕಲ್ ಮೇಲೆಯೇ ಮಾಡಲಾಗುತ್ತೆ. ಸೈಕಲ್ ಮೇಲೆ ನಿಂತು ವ್ಯಾಯಾಮ ಮಾಡಲಾಗುತ್ತೆ. ಒಂದೇ ಕಾಲಿನಲ್ಲಿ ನಿಂತು ಜಂಪ್ ಮಾಡ್ತಾ ಮಾಡೋ ಈ ಆಕ್ರೋಬ್ಯಾಟಿಕ್ ನೋಡಿದ್ರೆ ಕೇವಲ ಕಾಲಿಗೆ ಮಾತ್ರ ವ್ಯಾಯಾಮ ನೀಡುತ್ತೆ ಅಂತ ಅನಿಸಿದ್ರು ಇದು ಇಡೀ ಶರೀರದ ವರ್ಕೌಟ್. ಇಡೀ ದೇಹವನ್ನ ಸ್ಟ್ರೆಚ್ ಮಾಡೋ ಆಕ್ರೋಬ್ಯಾಟಿಕ್ ಏರೋಬಿಕ್ಸ್ ಸ್ನಾಯುಗಳನ್ನ ಬಲಪಡಿಸುತ್ತೆ. ಇದರಲ್ಲಿ 2 ತರ ಏರೋಬಿಕ್ಸ್ ಇದೆ, ಅಕ್ರೋಬ್ಯಾಟಿಕ್ ಏರೋಬಿಕ್ಸ್, ನಾರ್ಮಲ್ ಏರೋಬಿಕ್ಸ್. ಸೊ ಅಕ್ರೋಬ್ಯಾಟಿಕ್ ಅಲ್ಲಿ ನೀವು ನೋಡಿದಾಗೆ ಒಂದು ಕಾಲಲ್ಲಿ ನಿಂತು ಮಾಡ್ತೀವಲ್ಲ, ಅದಕ್ಕೆ ತುಂಬಾ ಸ್ಟಾಮಿನಾ ಬೇಕು, ನೀವು ಅದನ್ನ ಬ್ಯಾಲೆನ್ಸ್ ಬೇಕು. ಇನ್ ಬ್ಯಾಲೆನ್ಸ್ ಅಲ್ಲಿ ನೀವು ಎಫರ್ಟ್ ಮಾಡುವಾಗ ಇಟ್ ಎಫೆಕ್ಟ್ಸ್ ಮೋರ್ ಇನ್ ಟರ್ನ್ ಟು ಬರ್ನ್ ಯೋರ್ ಫ್ಯಾಟ್ ಮೋರ್. ಸೊ ನಾರ್ಮಲ್ ಏರೋಬಿಕ್ಸ್ ಅಲ್ಲಿ 300 ರಿಂದ 500 ವರೆಗೆ ಯು ಕ್ಯಾನ್ burn your calorie. But ಇದರಲ್ಲಿ ಏನಾಗುತ್ತೆ ಅಂದ್ರೆ approximately 900 to 1000 you can burn. That's 100% sure if you do this kind of aerobics. ಒಂದೇ ರೀತಿಯ ವರ್ಕೌಟ್ ಮಾಡಿ ಮಾಡಿ ಬೋರಾದ ಯುವಜನತೆಗಂತೂ
ಏರೋಬಿಕ್ಸ್ ನಲ್ಲೇ ಇಷ್ಟೊಂದು ವಿನ್ಯಾಸ ಕಲಿಯಲು ಸಿಗುತ್ತಿರೋದು ಸಖತ್ ಖುಷಿ ಕೊಡುತ್ತೆ. Spinning which is a very different thing in aerobics. I don't think so any gym really takes this kind of a spinning what Pappu takes. It has different variations like push-ups. Normally we do push-ups on floor, and the push-ups what we do on this bicycle is completely different. I mean it needs a very different kind of variation and a very different kind of style to do, which needs actually a lot of effort. And yeah, we really lose a lot of weight on this bicycle. We lose almost like some 800 to 1000 calories. ಜಿಮ್ನಲ್ಲಿ ಒಂದೇ ರೀತಿಯ ವರ್ಕೌಟ್ ಮಾಡಿದವರಿಗಿದು ಚೇಂಜ್ ನೀಡುತ್ತೆ. ಎಲ್ಲರೊಂದಿಗೆ ಸೇರಿ ತಾಳಕ್ಕೆ ತಕ್ಕಂತೆ ನರ್ತಿಸಿದಂತಿರೋ ಏರೋಬಿಕ್ಸ್ನ ಈ ವಿನ್ಯಾಸ ವ್ಯಾಯಾಮಕ್ಕೆ ಹೊಸ ಆಯಾಮ ನೀಡಿದೆ ಅಂತ ಯುವ ಜನತೆ ಆನಂದಿಸ್ತಾರೆ. ನೋಡಿ, ವೇರಿಯೇಷನ್ ತುಂಬಾ ಇದೆ ಇದರಲ್ಲಿ. ಏರೋಬಿಕ್ಸ್ ಅಲ್ಲಿ ಬರೀ ಫ್ಲೋರ್ ಯೂಸ್ ಮಾಡ್ತೀರಾ, ಕೆಲವರು ಸಲ ವೇಟ್ಸ್ ಯೂಸ್ ಮಾಡ್ತೀರಾ. ಇದರಲ್ಲಿ ಬರೀ ಫರ್ಮ್ ಕಾರ್ಡಿಯೋ ಇದೆ. ಓಕೆ, ಫುಲ್ ಬಾಡಿಗೆ ವರ್ಕೌಟ್ ಇದೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ಒಂದೇ ಜಾಗದಲ್ಲಿ ನಿಂತ್ಕೊಂಡು ಯು ಕ್ಯಾನ್ ಬರ್ನ್ ಔಟ್ 1000 ಕ್ಯಾಲರೀಸ್. ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಕೆಲವ್ರ ಕೈಯಲ್ಲಿ ಆಗಲ್ಲ. ನಾವು ನೋ ಮ್ಯಾಟರ್ ಇಫ್ ಯು ಹೆವಿ ಆರ್ ಲೈಟ್, ಎನಿವನ್ ಕ್ಯಾನ್ ಡೂ ಸ್ಪಿನ್ನಿಂಗ್. ಅದು ವ್ಯತ್ಯಾಸ. ಸೊ ಯು ಕ್ಯಾನ್ ಹ್ಯಾವ್ ಲಾಟ್ ಆಫ್ ವೇರಿಯೇಷನ್ಸ್ ಆಲ್ಸೋ. ಒಟ್ನಲ್ಲಿ ಏರೋಬಿಕ್ಸ್ ನಲ್ಲೂ ಇಷ್ಟೊಂದು ವಿನ್ಯಾಸವನ್ನ ಕಾಣಬಹುದು ಎನ್ನೋದೇ ಇಂಟ್ರೆಸ್ಟಿಂಗ್ ವಿಷಯ. ಅದರಲ್ಲೂ ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ಪಡೆಯುವ ಈ ವರ್ಕೌಟ್ ಬ್ಯುಸಿ ಲೈಫ್ನಲ್ಲಿ ಫಿಟ್ನೆಸ್ ಕಾಯ್ದುಕೊಳ್ಳಲಿಕ್ಕೆ ಹೇಳಿ ಮಾಡಿಸಿದ್ದು. ಏರೋಬಿಕ್ಸ್ನಲ್ಲಿ ಈ ರೀತಿಯ ವಿಗ್ರಸ್ ವಿನ್ಯಾಸ ಮಾಡಿಯಾದ ಮೇಲೆ ಆ ಎನರ್ಜಿಯನ್ನ ಹಾಗೆಯೇ ಹಂತ ಹಂತವಾಗಿ ಕೂಲಾಗಿಸೋದು ಬಹಳ ಮುಖ್ಯ. ರಿಲ್ಯಾಕ್ಸೇಷನ್ ನಲ್ಲೂ ಸಾಕಷ್ಟು ವಿನ್ಯಾಸ ಇದೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ಸ್ಪಿನ್ ಅಂಡ್ ಆಕ್ರೋಬ್ಯಾಟಿಕ್ ಏರೋಬಿಕ್ಸ್ ಮಾಡಿ ಆದ್ಮೇಲೆ ತಕ್ಷಣವೇ ವ್ಯಾಯಾಮ ನಿಲ್ಲಿಸೋದು ಉಚಿತವಲ್ಲ. ಯಾಕಂದ್ರೆ ಸಡನ್ ಆಗಿ ಎನರ್ಜಿಯನ್ನ ಕೂಲ್ ಮಾಡಲಾಗದು. ಹೀಗಾಗಿ ಎಕ್ಸರ್ಸೈಸ್ ಮಾಡುವ ಫೋರ್ಸ್ ಅನ್ನ ನಿಧಾನಗೊಳಿಸುತ್ತಾ ಬರಲಾಗುತ್ತೆ. ಇದು ಸಂಪೂರ್ಣ ರಿಲ್ಯಾಕ್ಸೇಷನ್ ನೀಡಿ ವರ್ಕೌಟ್ ಆದ ಮೇಲೆ ಸುಸ್ತಾದ ಫೀಲಿಂಗ್ ಬರದೇ ಇರುವಂತೆ ಮಾಡುತ್ತೆ. ನಾವು ಬರೀ ಲೆಗ್ಗಿಗೆಲ್ಲ, ಲೋವರ್ ಪಾರ್ಟಿಗೆಲ್ಲ, ಕೈಗೂ ಮಾಡ್ತೀವಿ ಅಲಾಂಗ್ ವಿತ್ ದ ವೇಟ್ಸ್ ಅಂಡ್ ವೆಸ್ಟರ್ನ್ ಬ್ಯಾಂಡ್, ಸೋ ಮೆನಿ ಅದರ್ ಪ್ರಾಪ್ಸ್ ಆಲ್ಸೋ ಯು ಕ್ಯಾನ್ ಡೂ ಅಲಾಂಗ್ ವಿತ್ ದ ಥಿಂಗ್. ಸೊ ದಟ್ ಹೋಲ್ ಬಾಡಿ ಇಸ್ ಗೆಟಿಂಗ್ ವರ್ಕ್. ಬಟ್ ಏನಾಗುತ್ತೆ ಅಂದರೆ ಇದಕ್ಕೆ ಸರಿಯಾದ ನಾವು ವಾರ್ಮ್ ಅಪ್ ಕೊಡಬೇಕು. ವಾರ್ಮ್ ಅಪ್ ಇಸ್ ಅ ಮಸ್ಟ್. ಯು ಸ್ಟಾರ್ಟ್ ವಿತ್ 10 minutes at least, approximately to 5 to 10 minutes of warm up, followed by this kind of activity, and as well as cool down also is very much. ಏರೋಬಿಕ್ಸ್ ವಿನ್ಯಾಸದಿಂದಾಗಿ ಸಾಕಷ್ಟು ಮಂದಿ ಬೊಜ್ಜು ಕರಗಿಸಿಕೊಂಡಿದ್ದಾರೆ. ತೂಕ ಇಳಿಸಿಕೊಂಡು ಹಗುರಾದ ಅನುಭವ ಪಡೆದಿದ್ದಾರೆ. ಇಡೀ ದಿನ ಆಕ್ಟಿವ್ ಆಗಿರಲಿಕ್ಕೆ, ಮೈ ಮನದಲ್ಲಿ ಹೊಸ ಚೈತನ್ಯ ಮೂಡಿಸಲಿಕ್ಕೆ ಏರೋಬಿಕ್ಸ್ ವಿನ್ಯಾಸ ನೆರವಾಗುತ್ತೆ ಎನ್ನುವುದು ವಿದ್ಯಾರ್ಥಿಗಳ ಅಭಿಪ್ರಾಯ. To be very honest, I was like very plump, very fat. I was like 57. And then when I joined Pappu's aerobics, it was like a complete change for me. You can see me like I'm like now 45. And I have gained a lot of confidence. I just keep hopping, jumping. I'm very active now. I'm like very much confident. So I just feel so good. And I'm very aerobics addict now here in Aero Fitness Center. ಈ ಏರೋಬಿಕ್ಸ್ ಅನ್ನ ನಿತ್ಯ ಮಾಡಬೇಕಂತಿಲ್ಲ. ವಾರಕ್ಕೆ 3 ಬಾರಿ 1 ಗಂಟೆ ಅಭ್ಯಾಸ ಮಾಡಿದ್ರೆ ಸಾಕು. ಹೆಚ್ಚು ಕ್ಯಾಲೋರಿ ಬರ್ನ್ ಮಾಡಿ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬಹುದು. ಕೆಲವು ಸಮಯದ ನಂತರ ಇದೊಂದು ರೀತಿಯಲ್ಲಿ ಅಭ್ಯಾಸವಾಗಿ ಏರೋಬಿಕ್ಸ್ ಮಾಡದಿದ್ರೆ ಏನೋ ಕಳೆದುಕೊಂಡಂತೆ ಅನಿಸುತ್ತೆ. ಆರೋಗ್ಯ ಸುಧಾರಿಸಲು, ಫಿಟ್ ಅಂಡ್ ಫೈನ್ ಆಗಿರಲು ಇದು ಬೆಸ್ಟ್ ಮೆಥಡ್ ಅಂತಾರೆ ಅಭ್ಯಸಿಸುವವರು. Since 1 year I've been doing this. ನಾನು 91 kilos ಇದೆ. Right now I'm standing at 76. So that's one thing about it. ಹೌದು, ರೆಗ್ಯುಲರ್ ಲೈಕ್ ಹೌ ಯು ಈಟ್ ಎವ್ರಿ ಡೇ, ಹೌ ಯು ಡ್ರಿಂಕ್ ಎವ್ರಿ ಡೇ, ಡೈಲಿ ವರ್ಕೌಟ್ ಮಾಡಬೇಕು. ಅದೇ ತರ ಸೈಕಲ್ ಹೊಡೆಯುತ್ತಾ ಸರ್ಕಸ್ ಮಾಡಿಕೊಂಡು ಫಿಟ್ನೆಸ್ ಕಾಯೋದ್ರಲ್ಲೂ ಸಕ್ಸಸ್ ಆಗಬಹುದಾದ ಏರೋಬಿಕ್ಸ್ ವಿನ್ಯಾಸ ಅಭ್ಯಸಿಸುವವರಿಗೆ ಹೊಸತನ ನೀಡೋದ್ರಲ್ಲಿ ನೋ ಡೌಟ್. ಸೊ ನೀವು ಒಮ್ಮೆ ಏರೋಬಿಕ್ಸ್ ವಿನ್ಯಾಸವನ್ನ ಮಾಡಿ ನೋಡಿ. ಹಿನ್ನೆಲೆಯಲ್ಲಿ ಒಳ್ಳೆಯ ಮ್ಯೂಸಿಕ್, ನಾನ್ ಸ್ಟಾಪ್ ವರ್ಕೌಟ್ ಜೊತೆಗೆ ಫನ್ ಎಲಿಮೆಂಟ್ಸ್ ಕೂಡ ಇರುವಂತದ್ದು ಸ್ಪಿನ್ ಹಾಗೂ ಆಕ್ರೋಬ್ಯಾಟ್ ಏರೋಬಿಕ್ಸ್ ಕಡೆ ಹೆಚ್ಚೆಚ್ಚು ಯುವ ಜನತೆಯನ್ನ ಆಕರ್ಷಿಸ್ತಾ ಇದೆ.
ಇದು ನಿಮ್ಮ ಆರೋಗ್ಯವನ್ನ ಕಾಪಾಡೋದ್ರ ಜೊತೆಗೆ ಫಿಟ್ನೆಸ್ ಪಡೆದುಕೊಳ್ಳುವಾಗ ನಿಮಗೆ ಆನಂದವನ್ನ ಕೂಡ ನೀಡುತ್ತೆ. ಕ್ಯಾಮರಾ ಪರ್ಸನ್ ಮೋಹನ್ ಜೊತೆ ಪ್ರತಿಮಾ ಭಟ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಹೊಸತನ ಬಯಸೋರಿಗೆ ಹೆಚ್ಚಿನ ಬೆನಿಫಿಟ್ಸ್ ಕೂಡ ನೀಡೋ ಏರೋಬಿಕ್ಸ್ ವಿನ್ಯಾಸವನ್ನ ನೋಡಿದ್ರಿ. ಮತ್ತೊಂದು ಹೊಸ ವಿನ್ಯಾಸದೊಂದಿಗೆ ಮತ್ತೆ ನಿಮ್ಮ ಮುಂದೆ